ದಿನದಿಂದ ದಿನಕ್ಕೆ ರಸ್ತೆಗಳಲ್ಲಿ ಎಷ್ಟು ಅವಘಡಗಳು, ಎಷ್ಟು ಆಕ್ಸಿಡೆಂಟ್ಸ್ಗಳು, ಏನೆಲ್ಲ ತೊಂದರೆಗಳು ವೆಹಿಕಲ್ಸ್ ಮೂಲಕ ಆಗ್ತಾ ಇದೆ ಅಂತ ನಮಗೆ ಗೊತ್ತೇ ಇದೆ. ಅದಕ್ಕಾಗಿ ಫಸ್ಟ್ ನಾವು ಏನ್ ಮಾಡ್ಬೇಕು ನಮ್ಮ ವೆಹಿಕಲ್ಸ್ಗೆ ಅಂತ ಹೇಳಿದ್ರೆ ಒಳ್ಳೆ ಟೈರ್ಗಳನ್ನ ಹಾಕೊಳ್ಬೇಕು. ಯಾವ ಟೈರ್ ಹಾಕಿದ್ರೆ ಒಳ್ಳೇದು ಅಂತ ಹೇಳುವಂತದ್ರ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ಸ್ ನಮ್ಮ ಜನಗಳಿಗೆ ಇನ್ನೂ ಕೂಡ ಇದೆ. ಟೈರ್ ಒಂದಿದ್ರೆ ಸಾಕಪ್ಪ ನಮ್ಮ ವೆಹಿಕಲ್ ಅಂತ ನೀವು ಯೋಚನೆ ಮಾಡೋದಲ್ಲ, ಯಾವ ಟೈರ್ ಅನ್ನ ಹಾಕಬೇಕು ಅಂತ ಹೇಳೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ನಾವು ಥಿಂಕಿಂಗ್ ಅನ್ನ ಮಾಡಲೇಬೇಕು. ನಮ್ಮ ಶಾಪಲ್ಲಿ ಬಂದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟೈರ್ಸ್. ಇದು ಅಲೈನ್ಮೆಂಟ್ ಇಶ್ಯೂ ಅಲ್ಲಿ ಬಂದ ಟೈರ್. ಅಲೈನ್ಮೆಂಟ್ ರಾಂಗ್ ಇದ್ರೆ ಹೀಗೆ ಟೈರ್ ಹೀಗೆ ಆಗ್ತದೆ, ಒಂದು ಸೈಡ್ ಒಳಗೆ ಒಂದು ಸೈಡ್ ಹೋಗಿ ನೂಲೆಲ್ಲ ಬರೋಗೆ ಸ್ಟಾರ್ಟ್ ಆಗ್ತದೆ. ಇದೊಂದು ಕಸ್ಟಮರ್ ಟೈರ್ ಸೈಡ್ ಕ್ರ್ಯಾಕ್ ಆಗಿ ಬಂದ ಟೈರ್ ವ್ಯಾರಂಟಿಗೆ ನೋಡಿ, ಇಲ್ಲಿ ಕ್ರ್ಯಾಕ್ ಆಗಿದೆ. ಏನು ಮಾಡಲಿಕ್ಕಾಗಲ್ಲ, ಇದು ಪಂಚರ್ ಮಾಡಲಿಕ್ಕಾಗಲ್ಲ, ಏನು ಮಾಡಲಿಕ್ಕಾಗಲ್ಲ. ಇದು ನಾವು ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಮಾಡಿ ಕಸ್ಟಮರಿಗೆ ಕೊಟ್ಟಿದ್ದೇವೆ. ಭಾಳ ಚಂದ ಸರ್ವಿಸ್ ಕೊಡ್ತಾ ಇದ್ದಾರೆ. ಯೋಕೋಹಾಮಾ ಅದು ಸುಮಾರು ನನಗೆ 45,000 ಕಿಲೋಮೀಟರ್ವರೆಗೆ ಓಡಿದೆ. ಸೂಪರ್ ರೋಡ್ ಗ್ರಿಪ್, ಟ್ರೆಮೆಂಡಸ್ ಮೈಲೇಜ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತು ನಾನು ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಡೋದಕ್ಕೆ ಬೇಕಾಗಿ ಮುಂದೆ ಬಂದಿದ್ದೇನೆ. ಸುಳ್ಯದ ಜ್ಯೋತಿ ಸರ್ಕಲ್ನಲ್ಲಿ ಗಣೇಶ್ ಕಾಂಪ್ಲೆಕ್ಸ್ ಅಂತ ಇದೆ. ಇದರಲ್ಲಿ ಫಾಸ್ಟ್ ಟ್ರ್ಯಾಕ್ ಇಂಡಿಯಾ ಅಂತ ಹೇಳುವಂಥ ಅಪೋಲೋ ಡೀಲರ್ಶಿಪ್ನ ಟೈರ್ಗಳ ಮಳಿಗೆ ಇದೆ. ಜೊತೆಗೆ ವೀಲ್ ಅಲೈನ್ಮೆಂಟ್ ಅನ್ನು ಕೂಡ ಇಲ್ಲಿ ಮಾಡ್ತಾರೆ. ಏನು ಇನ್ಫಾರ್ಮೇಷನ್ ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ಅಂತ ಹೇಳಿದ್ರೆ, ನಾವೆಲ್ಲ ಕೂಡ ಪ್ರತಿಯೊಬ್ಬ ವ್ಯಕ್ತಿಗಳು ಒಂದಲ್ಲ ಒಂದು ರೀತಿಯಲ್ಲಿ ವೆಹಿಕಲ್ಸ್ಗಳನ್ನು ನಮ್ಮ ಜೊತೆಯಲ್ಲಿ ಇಟ್ಕೊಂಡಿರ್ತೇವೆ. ಆ ವೆಹಿಕಲ್ಸ್ಗೆ ಕೇವಲ ವೆಹಿಕಲ್ಸ್ ಇದ್ರೆ ಸಾಕಾಗಲ್ಲ, ಅದಕ್ಕೆ ಬಳಸ್ತಕ್ಕಂಥ ಕೆಲವೊಂದು ಐಟಮ್ಗಳನ್ನು ಕೂಡ ನಾವು ತುಂಬಾನೇ ಯೋಚನೆ ಮಾಡಿ ಈ ರಸ್ತೆಯಲ್ಲಿ ಓಡಿಸಬೇಕಾಗುತ್ತೆ. ಇದರಿಂದ ಸಾಕಷ್ಟು ರೀತಿಯಲ್ಲಿ ಆಗತಕ್ಕಂತಹ ಅವಘಡಗಳನ್ನು ತಪ್ಪಿಸೋದಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರಲ್ಲೂ ಇರುವಂತಹ ವೆಹಿಕಲ್ಸ್ಗಳಿಗೆ ಯಾವುದು ಬಹಳ ಮುಖ್ಯವಾಗಿರುವಂತಹ ಅಂಶ ಅಂತ ಹೇಳಿದ್ರೆ ಅದು ರಸ್ತೆ ಮತ್ತು ಒಂದು ವಾಹನಕ್ಕೆ ಕನೆಕ್ಟ್ ಆಗಿರುವಂತಹ ಟೈರ್ಗಳು. ಹಾಗೆಯೇ ನೀವು ಬಳಸ್ತಕ್ಕಂಥ ಟೈರ್ಗಳೇ ಸಾಕಷ್ಟು ಅವಘಡಗಳನ್ನು ತಪ್ಪಿಸುವುದಕ್ಕೆ ಸಾಧ್ಯ ಅನ್ನುವಂಥ ಕಾರಣಕ್ಕೆ ಬೇಕಾಗಿ ಇವತ್ತು ಗಣೇಶ್ ಕಾಂಪ್ಲೆಕ್ಸ್ನ ಈ ಅಪೋಲೋ ಡೀಲರ್ಶಿಪ್ ಅನ್ನು ಹೊಂದಿರತಕ್ಕಂಥ ಫಾಸ್ಟ್ ಟ್ರ್ಯಾಕ್ ಇಂಡಿಯಾ ಇಲ್ಲಿಗೆ ಬಂದಿದ್ದೇನೆ. ನಮ್ಮಲ್ಲಿರುವಂತಹ 2 ವೀಲರ್ ಆಗಿರಲಿ 4 ವೀಲರ್ ಆಗಿರಲಿ, ನಾವು ಸುಳ್ಯದಲ್ಲಿ ಬಂದು ಈ ಒಂದು ಸಂಸ್ಥೆಯಿಂದ ಅಪೋಲೋ ಟೈರ್ಸ್ಗಳನ್ನು ಬಳಸಿದ್ದೇ ಆದಲ್ಲಿ ನಮ್ಮ ವಾಹನಗಳಿಗೆ ಎಷ್ಟು ಉಪಯೋಗ ಇದೆ ಅನ್ನೋದರ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಕಡಿಮೆ ರೇಟಿಗೆ ನಮಗೆ ಕೆಲವೊಂದು ಬಾರಿ ಕೆಲವೊಂದು ಕಡೆಗಳಲ್ಲಿ ಟೈರ್ಗಳು ಸಿಗ್ತಾ ಹೋಗುತ್ತೆ. ಅದರ ಬ್ರ್ಯಾಂಡ್ ಆಗಿರಲಿ ಅಥವಾ ಅದು ಯಾವ ಕಂಪನಿದಾಗಲಿ ಅದು ಯಾವುದು ಕೂಡ ಥಿಂಕ್ ಮಾಡೋದಿಲ್ಲ. ನಾವು ಒಂದಷ್ಟು ನಮ್ಮ ಜೀವವನ್ನೇ ಹೊತ್ತೊಯ್ತಕ್ಕಂತಹ ವೆಹಿಕಲ್ಸ್ಗಳಿಗೆ ಅದರದ್ದೇ ಆಗಿರುವಂತಹ ಒಳ್ಳೆಯ ಬ್ರ್ಯಾಂಡ್ನ ಗ್ಯಾರಂಟಿ ವ್ಯಾರಂಟಿಗಳನ್ನು ಹೊಂದಿರುವಂತಹ ಟೈರ್ಸ್ಗಳನ್ನು ಬಳಸಿದ್ರೆ ಎಷ್ಟೋ ತೊಂದರೆಗಳಿಂದ ನಾವು ಪಾರಾಗಿ ನಾವು ಹೇಗೆ ಖುಷಿಯಿಂದ ಮನೆಯಿಂದ ಹೊರಬಾಕಿ ಹೋಗ್ತೇವೆಯೋ ಅದೇ ಖುಷಿಯಲ್ಲಿ ಮತ್ತೆ ಹಿಂದಿರುಗೋದಕ್ಕೆ ಸಾಧ್ಯ. ಹಾಗಾಗಿ ನಾವು ಅಪೋಲೋ ಟೈರ್ಸ್ಗಳ ಬಗ್ಗೆ ಇವತ್ತು ಮಾಹಿತಿಯನ್ನು ಸುಳ್ಯದಿಂದ ತಿಳ್ಕೊಂಡು ಬರೋದಕ್ಕೆ ಇದ್ದೀವಿ. ಎಷ್ಟು ಉಪಯೋಗಗಳಿದೆ, ಏನು ಇದರ ಉದ್ದೇಶ, ಈ ವಿಡಿಯೋದ ಉದ್ದೇಶ, ಇದೆಲ್ಲವನ್ನ ಕೂಡ ತಿಳ್ಕೊಳ್ಳೋಣ. ವಾಹನ ಅಂತ ಹೇಳಿ ಬಂದಾಗ ನಾವು ಟೈರ್ಗಳನ್ನು ಬಳಸಲೇಬೇಕು, ಅದು ಸವೆದು ಹೋದಾಗ. ಹಾಗಿದ್ದಾಗ ಅಪೋಲೋ ಟೈರ್ಸ್ಗಳನ್ನೇ ಬಳಸಿದ್ರೆ ಎಷ್ಟು ಒಳ್ಳೆಯದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ನನ್ನ ಜೊತೆ ಶೈಮ್ ಅವರಿದ್ದಾರೆ. ಇದು ಯಾವ್ದು ಕಾರು? ಪಜೆರೋ ಸ್ಪೋರ್ಟ್. ಇದು ಸೊ ಯಾವ ಟೈರ್ ಇದೆ ಇದರಲ್ಲಿ? ಇದು ವೆಡಸ್ಟಿನ್ ಬ್ರ್ಯಾಂಡ್. ಓಕೆ, ಅಪೋಲೋದವರದ್ದೇ ಪ್ರೀಮಿಯಂ ಕ್ಯಾಟಗರಿ ಬ್ರ್ಯಾಂಡ್. ಅಂದ್ರೆ ಇನ್ನು ಅಪೋಲೋಗಿಂತ ಇನ್ನು ಸ್ವಲ್ಪ ಒಳ್ಳೆ ಟೈರ್ ಅಂದ್ರೆ ಟೆಕ್ನಾಲಜಿ ಎಲ್ಲ ಒಳ್ಳೆ ಇದೆ. ರೋಡ್ ನಾಯ್ಸ್ ಎಲ್ಲ ಬರಲ್ಲ. ಇದು ಆಲ್ಟರ್ನೇಟ್ ಟೈರ್ಸ್. ಇಟ್ ಕ್ಯಾನ್ ಬಿ ಯೂಸ್ ಫಾರ್ ಆಫ್ ರೋಡ್ ಅಂಡ್ ಆನ್ ರೋಡ್ ಎರಡಕ್ಕೂ ಯೂಸ್ ಮಾಡ್ಕೊಳ್ಳಬಹುದು. ಹಾಗೇನೆ ಇದರ ಪಕ್ಕದಲ್ಲಿ ಮತ್ತೊಂದು ನಂದೇ ಕಾರ್ ಇದೆ. ಆಕ್ಚುಲಿ ಬೇರೆಯವ್ರಿಗೆ ನಾನು ಈ ಟೈರ್ ಯೂಸ್ ಮಾಡಿ ಅಂತ ಹೇಳ್ತಿಲ್ಲ. ಫಸ್ಟ್ ನಾನು ಯೂಸ್ ಮಾಡಿದ್ದು ಸುಮಾರು 50,000 ಬಾಳಿಕೆ ಬಂದಿತ್ತು. 55,000. ರೋಡ್ ನಾಯ್ಸ್ ಆಗ್ಲಿ, ಒಂದು ರೋಡ್ ಬ್ರೇಕಿಂಗ್ ಆಗ್ಲಿ, ಅಷ್ಟು ಚೆನ್ನಾಗಿರುವಂತಹ ಸಿಸ್ಟಮ್ ಇದು. ಸೊ ಅದಕ್ಕಾಗಿ ಇವತ್ತು ವಿಡಿಯೋವನ್ನು ಮಾಡಿ ಹಾಕ್ತಾ ಇದ್ದೇನೆ. ಯೋಕೋಹಾಮದ ನಿಮ್ಮ ಪ್ರಕಾರ ಯೋಕೋಹಾಮಾ ಹೇಗೆ ಟೈರ್? ಯೋಕೋಹಾಮಾ ಜಪಾನ್ ಬ್ರ್ಯಾಂಡ್. ಇಂಡಿಯಾದಲ್ಲಿ ಅವರು ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಓಕೆ, ಯೋಕೋಹಾಮಾ ಇನ್ನು ಸ್ವಲ್ಪ ಒಳ್ಳೆ ಟೈರ್. 55,000 ನನ್ನ ಕಾರ್ ಓಡಿದೆ, ಬೇಕಾದ್ರೆ ನಾನು ತೋರಿಸ್ತೀನಿ. ಕೀಲಿದೆ ಲುಕ್ ವೈಸ್ ಯೋಕೋಹಾಮಾ ನೋಡ್ಲಿಕ್ಕೆ ಸ್ವಲ್ಪ ಲುಕ್ ವೈಸ್ ಸೂಪರ್ ಅಲ್ವಾ? ನೋಡಿ ಬನ್ನಿ, ನಾನು ಸುಮ್ಮನೆ ಹೇಳೋದಲ್ಲ, ನಾನೇ ಪರ್ಸನಲಿ ಇದನ್ನೇ ಓಡಿಸಿದ್ದೀನಿ. ಎಷ್ಟು ಕಿಲೋಮೀಟರ್ ಆಗಿದೆ ಅಂತ ಹೇಳುವಂಥದ್ದು ನೋಡ್ಬೋದು ನೀವು. ನೋಡಿ, ಈಗ 65,841 ಆಗಿದೆ. ಸೊ ಬಟ್ ನಾನು 55,000 ಓಡಿಸಿದ್ದೀನಿ. ಇದರಲ್ಲೇ 55,000 ಓಡಿಸಿದ್ದೀನಿ. ಸೊ ಬಜೆಟ್ ವಿಷಯ ಬಿಟ್ಟರೆ ನಮಗೆ ಒಳ್ಳೇದು, ಮಾತ್ರ ತುಂಬಾ ಸೇಫ್ಟಿ ಇದೆ. ನಾವು ಅಂದ್ರೆ ನಾನು ದಿನಕ್ಕೆ ನಿಯರ್ಲಿ 300-400 ಕಿಲೋಮೀಟರ್ಸ್ ಓಡಿಸಿದ್ದೀನಿ ನಾನು. ಇದೇ ಇದೆ, ಅದಕ್ಕಾಗಿ ಹೇಳೋದು. ಸೇಮ್ ಆಸ್ ಯೋಕೋಹಾಮಾ 5 years ಅನ್ಕಂಡೀಷನಲ್ ವಾರಂಟಿ ಕೊಡ್ತಾರೆ. 5 years ಹೌದು, ನನಗೆ ಸಿಗ್ತಾ ಇದೆ ಅಲ್ವಾ? ಏನೇ ಸಣ್ಣ ಪ್ರಾಬ್ಲಮ್ ಆದ್ರೂ ಕೂಡ ಗ್ಯಾರಂಟಿ ಇದೆ. ಹೌದು. ಸೊ ಹಾಗೆ ಇಲ್ಲಿ ನೋಡಿ, ಇಲ್ಲಿ ನಾವು ಬಂದಾಗ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ನಮಗೆ ಚೆನ್ನಾಗಿ ಕೊಟ್ಟಿದ್ದಾರೆ.
ನಮ್ಮ ಯಾವ್ದು ವೆಹಿಕಲ್ಸ್ ಎಷ್ಟು ವೆಹಿಕಲ್ಸ್ಗಳು ಬಂದರೂ ಕೂಡ ಇಲ್ಲಿ ಪಾರ್ಕ್ ಮಾಡ್ಬೋದು. ಇಲ್ಲಿ ಎಂಟ್ರಿ ನಾವು ಆಫೀಸ್ ಒಳಗೆ ಎಂಟ್ರಿ ಆಗೋದಕ್ಕಿಂತ ಮೊದಲು ನಮ್ಮ ಸೈಡಲ್ಲಿ ಸರ್ವಿಸ್ ಏರಿಯಾ ಇದೆ. ಇಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ ವೀಲ್ ಅಲೈನ್ಮೆಂಟ್. ನೀವು ಪ್ರತಿ 4,000 ತಪ್ಪಿದ್ರೆ 5,000 ಕಿಲೋಮೀಟರ್ಗಳಿಗೆ ಒಮ್ಮೊಮ್ಮೆ ಎಲ್ಲರೂ ಕೂಡ ನೀವು ಇಲ್ಲೇ ಬಂದು ಮಾಡಿದ್ದು ನಾವು ಹೇಳ್ತಿಲ್ಲ, ಅಲೈನ್ಮೆಂಟ್ ಮಾತ್ರ ಮಾಡ್ಕೊಳ್ಳಿ. ಅದು ನಮ್ಗೆ ಏನೋ ನಾವು ರನ್ನಿಂಗ್ ಅಲ್ಲಿ ಇರುವಾಗ ಶೇಕ್ ಆಗುತ್ತೆ ವೆಹಿಕಲ್, ಇದೆಲ್ಲ ಕೂಡ ಅಲ್ಲ ಸರ್. ಹಾಗೆ ನೀವು ಅಲೈನ್ಮೆಂಟ್ ಮಾಡೋದಿದ್ರೆ ಟೈರ್ದು ಒನ್ ಸೈಡ್ ವೇರ್ ಔಟ್ ಆಗುತ್ತೆ. ಕರೆಕ್ಟ್. ಎವ್ರಿ 4,000 ಅಲೈನ್ಮೆಂಟ್ ಮಾಡಬೇಕು. ಸೊ ಅಲೈನ್ಮೆಂಟ್ ಮಾಡ್ತಕ್ಕಂತಹ ಜಾಗ ಇದು. ಸೊ ನಿಮ್ ಟೈರ್ ಏನಾದ್ರೂ ಸವಿದು ಹೋಗಿದೆ ಅಂತ ಹೇಳಿದ್ರೆ ಬೇಕಾದಷ್ಟು ಟೈರ್ಸ್ ಗಳು ಇಲ್ಲೇ ಇದೆ. ಅಂದ್ರೆ ನಾವು ಟೈರ್ಸ್ ತರಿಸಿ ಕೊಡ್ತೀವಿ, ನೀವು ಬಂದಾಗ ಟೈರ್ಗಳಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳುವಂತ ವಿಷಯಗಳು ಇಲ್ಲಿ ಬರೋದಿಲ್ಲ. ಎಷ್ಟು ಟೈರ್ಗಳು 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಆಫ್ ರೋಡ್ ಆಗಿರ್ಬೋದು, ಆನ್ ರೋಡ್ ಆಗಿರ್ಬೋದು, ಒಂದೇ ಟೈರ್ ಆಫ್ ರೋಡ್ ಆನ್ ರೋಡ್ ಎರಡಕ್ಕಾಗುತ್ತೆ, ಅದು ಕೂಡ ನಮ್ಮಲ್ಲಿ ಸಿಗುತ್ತೆ. ಸೊ ಇಲ್ಲಿ ಸ್ಟಾಫ್ಗಳಂತೂ ರೆಡಿ ಇದ್ದಾರೆ. ಎನಿ ಟೈಮ್ ಬಹಳ ವೇಗವಾಗಿ ನಿಮ್ಮ ಕೆಲಸಗಳನ್ನ ಮಾಡಿಕೊಡ್ತಾರೆ. ಒಂದು ಸ್ಟ್ಯಾಂಡರ್ಡ್ ಆಗಿ ನಿಮಗೆ ಬೇಕಾಗಿರುವ ರೀತಿಯಲ್ಲಿ ಈಗದ ಏನು ನಮ್ಮ ಜಾಯಮಾನಕ್ಕೆ ಯಾವ ರೀತಿ ಸೆಟ್ ಆಗಬೇಕು ಅದೆಲ್ಲವನ್ನು ಕೂಡ ಟೆಕ್ನಾಲಜಿಯನ್ನು ಯೂಸ್ ಮಾಡಿರ್ತಕ್ಕಂಥದ್ದು ಸುಳ್ಯದಲ್ಲಿ ಅಪೋಲೋ ಟೈರ್ಸ್ ಅಂತ ಹೇಳೋದಕ್ಕೆ ನಾವು ಖುಷಿ ಪಡಬೇಕು. ಟೈರ್ಗಳಿಗೆ ಏರ್ ಬಗ್ಗೆ ತುಂಬಾ ಜನರಿಗೆ ಅದರ ಬಗ್ಗೆ ಮಾಹಿತಿನೇ ಇರಲ್ಲ. ಸೊ ಅದಕ್ಕೋಸ್ಕರ ಎಷ್ಟು ಏರ್ ಇಟ್ಕೊಳ್ಬೇಕು, ಯಾವ ಏರ್ ಅನ್ನು ಹಾಕಬೇಕು, ಏನಿದೆ ಇಲ್ಲಿ ಅದರ ಬಗ್ಗೆ ಮಾಹಿತಿ? ನಮ್ಮಲ್ಲಿ ನೈಟ್ರೋಜನ್ ಇರೋದು. ನೈಟ್ರೋಜನ್ ಹಾಕಿದ್ರೆ ಟೈರ್ಗೆ ಇನ್ನೂ ಸ್ವಲ್ಪ ಒಳ್ಳೇದು. ಟೈರ್ ಯಾವಾಗಲೂ ಕೂಲ್ ಇರ್ತದೆ. ನಮ್ಮ ಇವಾಗ ಹೀಟ್ ಅಲ್ಲಿ ಟೈರ್ ತುಂಬಾ ಹೀಟ್ ಆಗುತ್ತೆ. ಬಟ್ ನೈಟ್ರೋಜನ್ ಹಾಕಿದ್ರೆ ಹೀಟ್ ಆಗಲ್ಲ, ಗಾಡಿ ಟೈರ್ ಹೀಟ್ ಆಗಲ್ಲ. ಟೈರ್ ಹೀಟ್ ಆಗದಿದ್ರೆ ನಿಮಗೆ ಟೈರ್ ಲೈಫ್ ಒಳ್ಳೆ ಬರುತ್ತೆ. ಸೊ ಇದಾದ ನಂತರ ಇದೇನು? ಇದು ಬ್ಯಾಲೆನ್ಸಿಂಗ್ ಮಿಷನ್. ಬ್ಯಾಲೆನ್ಸಿಂಗ್ ಏನಕ್ಕೆ ಮಾಡೋದಂದ್ರೆ ಟೈರ್ ವೈಬ್ರೇಷನ್ ಎಲ್ಲ ಇದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಬ್ಯಾಲೆನ್ಸಿಂಗ್ ಮಾಡ್ತೇವೆ. ಇದು ನಮ್ಮ ಟೈರ್ ಚೇಂಜಿಂಗ್ ಮಿಷನ್. ಟೈರ್ಸ್ ಎಲ್ಲ ಇಲ್ಲೇ ಫಿಟ್ ಮಾಡ್ತೇವೆ. ಕಸ್ಟಮರ್ಗೆ ಲಾಂಜ್ ಇದೆ ಇಲ್ಲಿ ಆರಾಮ ಮಾಡಿಕೊಳ್ಬಹುದು. ಹೌದು, ಎಸಿ ಇದೆ. ಸೊ ಆ ಕಡೆಗೆ ವಾಶ್ರೂಮ್ ಇದೆ, ಪ್ರೇಯರ್ ರೂಮ್ ಇದೆ. ಓಕೆ. ಅದ್ರ ಡೀಪ್ ಆಗಿ ಡಿಸ್ಕಸ್ ಮಾಡಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ಇಲ್ಲಿ ಕೂಡ ಕುಳಿತುಕೊಂಡು ಮಾತಾಡೋದಕ್ಕೆ ಅವಕಾಶಗಳಿದೆ. ನಮಸ್ಕಾರ ಶುಲ್ಯ, ಮೈ ನೇಮ್ ಇಸ್ ಶಜಿತ್. I represent Apollo Tyres, Mangaluru. So Fast Track India is our prime showroom placed at Sulya. They are having 3-4 counters, one in Sulya and one in Puttur, one in Mangalore and one in Kasargodu. So this Sulya showroom is our premium counter with PV zone. We usually tell it as PV, passenger vehicle zone. Zone is a criteria which we give as a premium branded counter. You will get all the branded related service over here in Sulya. So main advantage of using Apollo Tyres is that we started Apollo at 1972 and over the years of 50 years we have grown to the market leader in the PCR, passenger vehicle category. So around 60-65% fitment is coming in OE with all the patterns which is premium. So you will get all the service of Apollo Tyres in Fast Track Sulya. So all the tires are coming with the 2 years unconditional warranty, let's say road hazard protection warranty up to 50% wear. And in addition to the Apollo Tyres, one of our one more brand is there named Fredestein. So Fredestein is basically an European brand which we used to deal especially in the Fast Track counter. So all the Y and Z rated tires comes with the Fredestein brand and it is mainly for the comfort. So our product ranges from 2-wheeler to already all the categories including the industrial category and OTR category. So the tire is the only object which hits the ground. So tire is the only product which you need to have a touch and feel type of experience so that you can experience it in the premium counter named Fast Track India at Sulya. So warranty, basically speaking about the warranty, we runs with 5 years manufacturing warranty in tires and 2 years unconditional warranty. And this warranty is applicable only if you purchase the our authorized outlet, and all the warranty should be registered in the system so that our retailer Fast Track will help you out of that. You will be getting an OTP to get it registered, and the policy is very transparent so that in future if any issue is there you can able to only track with your phone number or a given registered warranty. And many unauthorized resources are there in tires. Don't go with that unauthorized purchases, because at the time of warranty the issue will come, because you can't able to claim the warranty without
any warranty registration. That is possible only through our authorized retail outlet like Fast Track. ಎಸ್, ನಾವು ಏರಿಯಾ ಮ್ಯಾನೇಜರ್ ಸಜಿತ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ನಿಮಗೆ ಅಪೋಲೋ ಪರ್ಚೇಸ್ ಮಾಡಿದರೆ 5 years ಮ್ಯಾನುಫ್ಯಾಕ್ಚರ್ ವಾರಂಟಿ ಕೊಡ್ತಾರೆ, ಮತ್ತು 2 years ಅನ್ಕಂಡೀಷನಲ್ ವಾರಂಟಿ ಕೊಡ್ತಾರೆ. ಓಕೆ, ಅನ್ಕಂಡೀಷನಲ್ ವಾರಂಟಿ ಹೇಗೆ ಅಂದರೆ ಬಟನ್ 50% ಮುಗಿದ ತನಕ ನಿಮಗೆ ಏನಾದರೂ ಇನ್ ಕೇಸ್ ಸೈಡ್ ವಾಲ್ ಕಟ್ ಎನಿಥಿಂಗ್ ಕಲ್ಲು ಹೊಡೆದ್ರು ಏನಾದರೂ ವಾರಂಟಿ ಕ್ಲೈಮ್ ಮಾಡಿ ಕೊಡ್ತೇವೆ. ಓಕೆ, ಬಟ್ ನೀವು ಅಥರೈಸ್ಡ್ ಡೀಲರ್ಶಿಪ್ಪಿಂದ ಪರ್ಚೇಸ್ ಮಾಡಬೇಕು. ಇನ್ ಕೇಸ್ ನೀವು ಆನ್ಲೈನ್ ಪರ್ಚೇಸ್ ಮಾಡಿ ಇಲ್ಲಿ ಬಂದರೆ ನಾವು ಕ್ಲೈಮ್ ಮಾಡಿ ಕೊಡಲ್ಲ. ಓನ್ಲಿ ಅಥರೈಸ್ಡ್ ಡೀಲರ್ಶಿಪ್. ಓಕೆ, ನಿಮಗೆ ಆಲ್ ಇಂಡಿಯಾ ಎಲ್ಲಿ ಬೇಕಾದ್ರೆ ಕ್ಲೈಮ್ ಮಾಡಿಕೊಳ್ಬೋದು. ಓಕೆ, ನಮ್ಮಲ್ಲಿರುವಂಥ ಟೈರ್ಗಳೆಲ್ಲ ಯಾವ ಟೈಪ್ ಟೈರ್ಸ್ಗಳಿದೆ? ಈಗ ಆಫ್ ರೋಡ್ ಬೇಕಾಗುತ್ತೆ, ಆನ್ ರೋಡ್ ಟೈರ್ಸ್ಗಳು ಬೇಕಾಗುತ್ತೆ, ಯಾವ ಟೈಪ್ ಟೈರ್ಸ್ಗಳೆಲ್ಲ ಸಿಗುತ್ತೆ ಅಂತ? ನಮ್ಮಲ್ಲಿ ಇವಾಗ ಹೈವೇ ಟೆರನ್ ಇದೆ, ಇದು ಹೈವೇ ಟೆರನ್ ಟೈರ್ಸ್. ಓಕೆ, ಮತ್ತು ಇದು ಆಲ್ ಟೆರನ್ ಅಂದರೆ ಆನ್ ರೋಡ್ ಆಫ್ ರೋಡ್ ಎರಡಕ್ಕೆ ಯೂಸ್ ಮಾಡ್ಬೋದು. ಓಕೆ, ಮತ್ತು ಇದರಲ್ಲಿ ಹಾರ್ಡ್ ಕಾಂಪೌಂಡ್ ಟೈರ್ಸ್ ಬರ್ತದೆ ಮತ್ತು ಸಾಫ್ಟ್ ಕಾಂಪೌಂಡ್ ಟೈರ್ಸ್ ಬರ್ತದೆ. ಓಕೆ, ಸಾಫ್ಟ್ ಕಾಂಪೌಂಡ್ ನಮಗೆ ಹೈವೇ ಯೂಸಿಗೆಲ್ಲ ಬೆಸ್ಟ್ ಸಾಫ್ಟ್ ಕಾಂಪೌಂಡ್ ಟೈರ್ಸ್, ನಮಗೆ ರೋಡ್ ನಾಯ್ಸ್ ಬರಲ್ಲ. ಮತ್ತು ಹಾರ್ಡ್ ಕಾಂಪೌಂಡ್ ಸ್ವಲ್ಪ ನಮಗೆ ಲೈಫೆಲ್ಲ ಒಳ್ಳೆ ಬರುತ್ತೆ. ಓಕೆ, ಬಟ್ ಗಾಡಿಗೆ ಯಾವಾಗಲೂ ಒಳ್ಳೆದು ಸಾಫ್ಟ್ ಕಾಂಪೌಂಡ್ ಟೈರ್ಸ್. ಓಕೆ, ಕಸ್ಟಮರ್ ಪ್ರಿಫರೆನ್ಸ್ ಬೇಕಾದಾಗೆ ಮಾಡಿ ಕೊಡ್ತೀವಿ ನಾವು. ಓಕೆ, ಈಗ ನಾವು ಯಾವುದೇ ಬ್ರ್ಯಾಂಡ್ ಇಲ್ಲದ ಕಡಿಮೆ ರೇಟ್ಗೆಲ್ಲ ಟೈರ್ಗಳು ಸಿಗುತ್ತೆ ಅಂತ ಹೇಳಿ 6 ಸಿಕ್ಕಲಿಂದೆಲ್ಲ ಟೈರ್ಸ್ಗಳೆಲ್ಲ ಹಾಕ್ತಾ ಇರ್ತೇವೆ. ಆ ಟೈರ್ಗೆ ಮತ್ತೆ ಈ ಟೈರ್ಗೆ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಅಂತ? ಮೈನ್ಲಿ ಸೇಫ್ಟಿ. ಟೈರ್ ಯಾವಾಗ ಬೇಕಾದ್ರೆ ಬಸ್ಟ್ ಆಗ್ಬೋದು. ಹೀಟ್ ಇವಾಗ ಹೀಟಲ್ಲಿ ಟೈರ್ ರನ್ನಿಂಗಲ್ಲಿ ಹೀಟ್ ಆಗಿ ಬಸ್ಟ್ ಆಗಲಿ ಚಾನ್ಸಸ್ ಉಂಟು. ಮತ್ತು ವಾರಂಟಿ ಪಾಲಿಸೀಸ್, ಓಕೆ, ಮತ್ತು ಟೈರ್ ಕಂಫರ್ಟ್, ರೋಡ್ ನಾಯ್ಸ್, ಬ್ರೇಕಿಂಗ್, ವೆಟ್ ಗ್ರಿಪ್, ಓಕೆ, ಇದೆಲ್ಲ ಒಳ್ಳೆದಿದೆ. ಅಪ್ರೋ ಟೈರ್ಸ್ ಅಲ್ಲಿ ಒಳ್ಳೆದಿದೆ. ಈಗ 5 ವರ್ಷಗಳ ಕಾಲ ವ್ಯಾರಂಟಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಟೈರ್ಗೆ ಅಷ್ಟು ವ್ಯಾಲಿಡಿಟಿ ಇದೆ ಮತ್ತೆ ಅಷ್ಟೊಂದು ಕ್ವಾಲಿಟಿ ಇದೆ ಅಂತ ನಾವು ಹೇಳ್ತೀವಿ. ಸೊ ನಾವು ಔಟ್ ಸೈಡ್ ಟೈರ್ ತಗೊಂಡು ಕಡಿಮೆ ರೇಟ್ ಸಿಗ್ತದೆ ಅಂತ ಹೇಳಿದ್ರೆ ವ್ಯಾರಂಟಿ ಇರಲ್ಲ, ಇಲ್ಲಿ ಬೇಕಾದ್ರೆ ಬ್ಲಾಸ್ಟ್ ಆಗ್ಬೋದು, ಇಡೀ ಫ್ಯಾಮಿಲಿಗೆ ತೊಂದರೆಗಳಾಗ್ಬೋದು. ಹಾಗಿರುವಾಗ ನಾವು ಯಾವ ಟೈರ್ನ ಯೂಸ್ ಮಾಡಬೇಕು ಅಂತ ಹೇಳೋದಕ್ಕೆ ಬೇಕಾಗಿನೇ ಈ ಇನ್ಫಾರ್ಮೇಶನ್ ಕೊಡೋದು. ಮೈನ್ಲಿ ಆಗಿ ರೋಡ್ ಆಕ್ಸಿಡೆಂಟ್ಸ್ಗಳು, ಟೈರ್ ಬ್ಲಾಸ್ಟ್ ಆಗೋದು, ಬ್ರೇಕ್ ಸಿಗದೆ ಇರೋದು, ಈ ರೀತಿಯ ತೊಂದರೆಗಳಿಂದ ಪಾರಾಗಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಇವತ್ತು ಅಪೋಲೋ ಟೈರ್ಸ್ ಅನ್ನ ಸುಳ್ಯದ ಕಸ್ಟಮರ್ಗಳು ಬಂದು ಸುಳ್ಯದ ಇಲ್ಲಿಂದ ಪರ್ಚೇಸ್ ಮಾಡಿ ಅಂತ ಹೇಳಿಕೊಳ್ತಾ ಇದ್ದೀವಿ. ಸೊ ನಾವು ಇಲ್ಲಿ ಟೈರ್ ಅನ್ನ ಪರ್ಚೇಸ್ ಮಾಡಿ ನಮ್ಮ ವೆಹಿಕಲ್ಸ್ಗೆ ನಾವು ಹಾಕಿದ್ವಿ ಅಂತ ಹೇಳಿದ್ರೆ ಅದರ ನೆಕ್ಸ್ಟ್ ಪ್ರೊಸೀಜರ್ಗಳೆಲ್ಲ ಕೆಲವಿರುತ್ತೆ, ಅಲೈನ್ಮೆಂಟ್ ಇರುತ್ತೆ. ಸೊ ಯಾವ ರೀತಿ ಅದನ್ನ ನಾವು ಕೇರ್ ಮಾಡ್ತಾ ಇರಬೇಕಾಗುತ್ತೆ? ನಾವು ಟೈರ್ ಹೊಸದಕ್ಕೆ ಹಾಕಿದ ಮೇಲೆ ಎವ್ರಿ 4000 ಅಲೈನ್ಮೆಂಟ್ ಚೆಕ್ ಮಾಡಬೇಕು. ಓಕೆ, ಎವ್ರಿ 10,000 ಬ್ಯಾಲೆನ್ಸಿಂಗ್ ಮಾಡಬೇಕು. ಓಕೆ, ಮತ್ತು 10,000 ಅಲ್ಲಿ ಬ್ಯಾಕ್ ಫ್ರಂಟ್ ಮಾಡಬೇಕು, ರೊಟೇಷನ್ ಮಾಡಬೇಕು ಟೈರ್ಸನ್ನು. ಓಕೆ, ಇದು ಅಲೈನ್ಮೆಂಟ್ ಇಲ್ಲಿ ಆಗುತ್ತೆ ಅಲ್ವಾ? ಓಕೆ, ರೇಟ್ಗಳ ವಿಷಯಕ್ಕೆ ಬಂದರೆ ನಾವು ರೇಟೇ ಹೈ ಆಗುತ್ತೆ ಅದಕ್ಕೋಸ್ಕರ ನಾವು ಹಾಕೋಕ್ಕಾಗಲ್ಲ ಅಂತ ಹಿಂಗೆ ಮಾಡ್ತಾರೆ. ರೇಟ್ಗಳೆಲ್ಲ ವಿಷಯಗಳೆಲ್ಲ ಹೇಗಿರುತ್ತೆ ಇಲ್ಲಿ ಅಂತ? ಪ್ರೈಸಿಂಗ್ ನಿಮಗೆ ಈಗ ಲೀಸ್ಟ್ ಪ್ರೈಸಲ್ಲಿ ನಮಗೆ ಇರೋದು ಅಪೋಲೋನೇ. ಇಲ್ಲಿ ನಿಮಗೆ ಬಜೆಟ್ ಪ್ರಾಬ್ಲಮ್ ಇದ್ರೆ ಬಜಾಜ್ ಫಿನಾನ್ಸ್ ಯೂಸ್ ಮಾಡ್ಬೋದು. ಬಜಾಜ್ ಫಿನಾನ್ಸ್ ಇದೆ, ಫಿನಾನ್ಸ್ ಕೂಡ ಯೂಸ್ ಮಾಡ್ಕೊಳ್ಳಿ. EMI ಅಲ್ಲಿ EMI ಆಪ್ಷನ್. ಓಕೆ, EMI ಆಪ್ಷನ್ ಅಲ್ಲಿ ಕೂಡ ಟೈರ್ ಅನ್ನು ಹಾಕೊಳ್ಳೋದಕ್ಕೆ ಅವಕಾಶಗಳಿದೆ. ಸಾಕಷ್ಟು ಮಂದಿಗೆ ಆ ಟೆನ್ಷನ್ಸ್ಗಳಿತ್ತು. ನಮ್ಮ ಜೊತೆ 4 ಟೈರ್ಸ್ಗಳನ್ನ ಮಟ್ಟ 4 ವೀಲರ್ಗೆ ಹಾಕೊಳ್ಬೇಕು ಅಥವಾ ನಮ್ಮ 4 ವೀಲರ್ ವೆಹಿಕಲ್ಗಳಿಗೆ ಹಾಕೊಳ್ಬೇಕು ಅಂತ ಹೇಳಿದ್ರೆ ಬಜೆಟ್ ಪ್ರಾಬ್ಲಮ್ ಇದ್ರೆ ಇಲ್ಲಿ EMI ಸೌಲಭ್ಯದ ಮೂಲಕ ಕೂಡ ಕೊಡ್ತಾ ಇದ್ದಾರೆ. ಇದು ನಮ್ಮ ಶಾಪಲ್ಲಿ ಬಂದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟೈರ್ಸ್. ಇದು ಅಲೈನ್ಮೆಂಟ್ ಇಶ್ಯೂ ಅಲ್ಲಿ ಬಂದ ಟೈರ್. ಅಲೈನ್ಮೆಂಟ್ ರಾಂಗ್ ಇದ್ದರೆ ಹೀಗೆ ಟೈರ್ ಹೀಗೆ ಆಗ್ತದೆ, ಒಂದು ಸೈಡ್ ಒಳಗೆ ಒಂದು ಸೈಡ್ ಹೋಗಿ ನೂಲೆಲ್ಲ ಬರೋಗೆ ಸ್ಟಾರ್ಟ್ ಆಗ್ತದೆ. ಅಲೈನ್ಮೆಂಟ್ ಮಾಡಿದರೆ ಹೀಗೆ ಆಗ್ತದೆ. ಇದು ಫುಲ್ ಫ್ಲ್ಯಾಟ್ ಆದ ಟೈರ್. ಯಾವಾಗಲೂ ಇಷ್ಟು ಫ್ಲ್ಯಾಟ್ ಆದ ತನಕ ಟೈರ್ ಓಡಿಸ್ಬಾರ್ದು. ಟೈರಲ್ಲಿ ಇಂಡಿಕೇಟರ್ ಇರ್ತದೆ, ಅಲ್ಲಿ ತನಕ ಮಾತ್ರ ನಾವು ಟೈರ್ ಓಡಿಸ್ಬೇಕು. ಅದರ ನಂತರ ಚೇಂಜ್ ಮಾಡಬೇಕು. ಟೈರ್ ಇಂಡಿಕೇಟ್ರ್ ಅಂದರೆ ಟೈರಲ್ಲಿ ಇರಿಸ್ತೇವೆ ನೋಡಿ, ಇಲ್ಲೊಂದು ಡೆಪ್ತ್ ಇರುತ್ತೆ ಸೈಡಲ್ಲಿ, ಇದು ಟೈರ್ ಇಂಡಿಕೇಟರ್. ಅದರ ಲೆವೆಲ್ ಬಂದಾಗ ಟೈರ್ ಚೇಂಜ್ ಮಾಡಬೇಕು. ಯಾವಾಗಲೂ ಇಷ್ಟು ಫ್ಲ್ಯಾಟ್ ಆಗಲಿಕ್ಕೆ ಕಾಯಿ ಬರ್ತದೆ. ಮತ್ತು ಇದು ಕ್ಲೈಮ್ ಆಗಲಿಕ್ಕೆ ಬಂದ ಟೈರ್, ಸೈಡ್ ಹೊಡೆದು ಬಂದ ಟೈರ್. ಸುಳ್ಯದಲ್ಲಿರುವಂಥ ಈ ಡೀಲರ್ಶಿಪ್ ಅಲ್ಲಿ ಅಪೋಲೋ ಡೀಲರ್ಶಿಪ್ ಅಂತ ಹೇಳಿದ್ರಿ, ಕೇವಲ ಅಪೋಲೋ ಟೈರ್ಗಳು ಮಾತ್ರ ಸಿಗುತ್ತಾ ಅಥವಾ ಎಲ್ಲ ಬ್ರ್ಯಾಂಡೆಡ್ ಟೈರ್ಗಳು ಇಲ್ಲಿ ಸಿಗುತ್ತಾ ಅಂತ? ಕೇವಲ ಅಪೋಲೋ ಅಲ್ಲ, ಎಲ್ಲ ಬ್ರ್ಯಾಂಡ್ಸ್ ಇದೆ. ಲೈಕ್ ಎಕೋಹೋಮಾ, ಮಿಶ್ಲಿನ್, ವೆಡಸ್ಟೀನ್, ಓಕೆ, ಕಾಂಟಿನೆಂಟಲ್, ಪಿರಿಯಲಿ, ಎನಿ ಬ್ರ್ಯಾಂಡ್ಸ್. ಓಕೆ, ಎಲ್ಲ ಒಳ್ಳೆ ಬ್ರ್ಯಾಂಡ್ಸ್ ನಾವು ಮಾಡ್ತೀವಿ. ಓಕೆ, ನಾಟ್ ಬಿಲೋ ಅಪೋಲೋ ನಾವು ಯಾವ್ದು ಮಾಡಲ್ಲ. ಓಕೆ, ಅಪೋಲೋಕ್ಕಿಂತ ಇನ್ನೂ ಸ್ವಲ್ಪ ಒಳ್ಳೆ ಇರೋದಲ್ಲ ನಾವು ಮಾಡ್ತೀರಿ. ಓಕೆ, ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ವ್ಯಾರಂಟಿಗಳಿರುತ್ತಾ? ಎಲ್ಲದಕ್ಕೆ ಬೇರೆ ಬೇರೆ ವ್ಯಾರಂಟಿ, ಬೇರೆ ಬೇರೆ ವ್ಯಾರಂಟಿ ಇರುತ್ತೆ. ಓಕೆ, ಅಪೋಲೋಕ್ಕೆ ಒಂದು ಥರದ ವ್ಯಾರಂಟಿ ಆದರೆ ಬೇರೆ ಬ್ರ್ಯಾಂಡ್ಗೆ ಬೇರೆ. ಎಕೋಮಾ ಬೇರೆ ವ್ಯಾರಂಟಿ. ಹಾಗೆ ಅಂದ್ರೆ ಎಲ್ಲ ಟೈರ್ಸ್ಗಳಿಗೂ ಕೂಡ ವ್ಯಾರಂಟಿ ಇದ್ದೇ ಇರುತ್ತೆ. ವ್ಯಾರಂಟಿ ಇರುತ್ತೆ. ಇದೊಂದು ಕಸ್ಟಮರ್ ಟೈರ್ ಸೈಡ್ ಕ್ರ್ಯಾಕ್ ಆಗಿ ಬಂದ ಟೈರ್ ವ್ಯಾರಂಟಿಗೆ ನೋಡಿ, ಇಲ್ಲಿ ಕ್ರ್ಯಾಕ್ ಆಗಿದೆ. ಏನು ಮಾಡಲಿಕ್ಕಲ್ಲ, ಇದು ಪಂಚರ್ ಮಾಡಲಿಕ್ಕಲ್ಲ, ಏನು ಮಾಡಲಿಕ್ಕಲ್ಲ. ಇದು ನಾವು ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಮಾಡಿ ಕಸ್ಟಮರಿಗೆ ಕೊಟ್ಟಿದ್ದೇವೆ ಹೊಸ ಟೈರ್. ಈ ಸಂಸ್ಥೆಯ ಬಗ್ಗೆ ವಿಡಿಯೋವನ್ನ ಅಥವಾ ಒಂದು ಎಪಿಸೋಡನ್ನ ಮಾಡಲಿಕ್ಕೆ ಬಂದಾಗ ನಾವುಗಳು ಆಗಿರ್ಬೋದು ಅಥವಾ ಈ ಸಂಸ್ಥೆಯ ಮ್ಯಾನೇಜರ್ ಆಗಿರ್ಬೋದು ಒಳ್ಳೆಯ ಮಾತುಗಳನ್ನೇ ಹೇಳ್ತಾರೆ.
ಹಾಗಿದ್ರೆ ಇಲ್ಲಿಂದ ಸರ್ವಿಸನ್ನು ಪಡ್ಕೊಂಡಿರ್ತಕ್ಕಂಥ ಕಸ್ಟಮರ್ಗಳ ರಿವ್ಯೂ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಮಾಹಿತಿಗಳು ಬೇಕು. ಹಾಗೆಯೇ ಅದರ ಕುತೂಹಲಗಳು ಕೂಡ ತಮಗಿರ್ಬೋದು. ನನ್ನ ಪರಿಚಯ, ನಾನು ಸೋಮಶೇಖರ್ ತೊಕ್ಕುಳಿ ಮನೆ ಪೆರಾಜೆ ಗ್ರಾಮ. ಅಂದರೆ ನಾನು ಇಲ್ಲಿಯ ಮಾಮೂಲಿ ಕಸ್ಟಮರ್ ಅಂದರೆ ಒಂದು ಶಾಪಿನವರು ಕಸ್ಟಮರ್ ಬಂದಾಗ ಅವರನ್ನು ಫಸ್ಟ್ ಟ್ರೀಟ್ ಮಾಡೋದು, ನಗು ನಗುತ್ತಾ ಮಾತಾಡಿಸೋದು, ಅದು ತುಂಬ ಇಂಪಾರ್ಟೆಂಟ್. ಮತ್ತು ಸೆಕೆಂಡ್ರಿ ಅವರು ಕೊಡುವಂಥ ಇದು ಅವರ ನಮಗೇನು ಅಗತ್ಯ ಉಂಟು ಅದು ಭಾಳ ಚೆಂದ ಸರ್ವಿಸ್ ಕೊಡ್ತಾಯಿದ್ದಾರೆ. ಅದು ತುಂಬ ಖುಷಿ ಆಗ್ತದೆ. ನಾನೊಂದು 7-8 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ನನಗೆ ಇವರ ಸರ್ವಿಸ್ ಬಗ್ಗೆ ನನಗೆ ತುಂಬ ಖುಷಿ. I am very happy to introduce myself. First of all, dear Apollo showroom owner sir. ನಾನು ರಾಮಚಂದ್ರ ಗೌಡ ಅಂತ. ನನ್ನ ಮನೆ ಇಲ್ಲೇ ಜಟ್ಟಿಪಳ್ಳ ಪೆಲ್ತಡ್ಕದಲ್ಲಿ. ನಾನು ರಿಟೈರ್ಡ್ ಸೂಪರಿಂಟೆಂಡೆಂಟ್ ಅಕೌಂಟ್ಸ್ ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯ. ನಾನು ಸುಮಾರು 2015-16ರಿಂದ ಇಲ್ಲಿಯ ರೆಗ್ಯುಲರ್ ಕಸ್ಟಮರ್. ಫಸ್ಟಿಗೆ ನಾನು ಬ್ರೆಝಾ ತಗೊಂಡೆ 2017ರಲ್ಲಿ. ಆಗ ಎಲ್ಲ 5 ಟೈರ್ಗಳನ್ನು ಚೇಂಜ್ ಮಾಡಿಸಿದೆ. ಅದು ಜಿಯೋಲ್ಯಾಂಡರ್ ಯೋಕೋಹಾಮ. ಅದು ಸುಮಾರು ನನಗೆ 45,000 ಕಿಲೋಮೀಟರ್ವರೆಗೆ ಓಡಿದೆ. ಸೂಪರ್ ರೋಡ್ ಗ್ರಿಪ್ ಮತ್ತು ಟ್ರೆಮೆಂಡಸ್ ಮೈಲೇಜ್, ಸುಮಾರು 20-20.5 ಕಿಲೋಮೀಟರ್ ಮೈಲೇಜ್. ನಾನು ಮೊನ್ನೆ 13-14 ಇದೇ ತಿಂಗಳಲ್ಲಿ ಬೆಂಗಳೂರಿಗೆ ಹೋಗಿ ಬಂದಿದೆ. 20.5 ಕಿಲೋಮೀಟರ್ ಬರ್ತಾ ಇದೆ ಮೈಲೇಜ್ ಕೂಡ. ಯಾವುದೇ ಸಮಯದಲ್ಲಿ ಕೂಡ ಟಯರ್ ತನ್ನ ಗ್ರಿಪ್ಪನ್ನು ಎಷ್ಟು ಸ್ಪೀಡಲ್ಲಿ 140-160ಯಲ್ಲಿ ಹೋದರೂ ಕೂಡ ಕಳ್ಕೊಳ್ಳೋದಿಲ್ಲ. ನಾನು ಬ್ಯಾಂಗ್ಳೂರು ಟು ಹಾಸನ ಬರುವಾಗ ಹೋಗಿದ್ದೆ. ಮತ್ತು ಹೆಚ್ಚಿಗೆ ಹೇಳಬೇಕಂತ ಹೇಳಿದರೆ ಇಲ್ಲಿಯ ಸರ್ವಿಸ್ನ ಬಗ್ಗೆ, ವೆರೆವರ್ ಯು ನೀಡ್ ದ ಸರ್ವಿಸ್ ಫ್ರಮ್ ಹಿಯರ್, ಐದರ್ ದಿಸ್ ಒನ್ ವೀಲ್ ಅಲೈನ್ಮೆಂಟ್ ಆರ್ ಟೈರ್ ಎಕ್ಸ್ಚೇಂಜ್, ಎನಿಥಿಂಗ್ ಇನ್ ಟೈಮ್, ಪ್ರಾಪರ್ ಟೈಮ್. ಒಂದು ಸರ್ತಿ ನನ್ನ ಟೈರ್ ಒಂದು ಬರ್ಸ್ಟ್ ಆಗಿತ್ತು ಬಹಳ ಹಿಂದೆ. ಅದು ನಾನೇ ಒಂದು ರೋಡ್ನ ಸೈಡಿನ ಫುಟ್ಪಾತಿಗೆ ಒರೆಸಿದ್ದು. ಅದು ಏನಾಯಿತು ಅಂತ ಹೇಳಿದರೆ ಟೈರ್ ಸ್ವಲ್ಪ ಒಡೆದಾಗಿ ಖಂಡಿತ. ಆಗ ಅವರು ಹೇಳಿದರು, ಏನು ತೊಂದರೆ ಇಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಕೊಡ್ತೇನೆ ಅಂತ. ಇಮಿಡಿಯೇಟ್ ಆ ಟೈರನ್ನು ಅವರು ಇಡೀ ಕರ್ನಾಟಕ ಸ್ಟೇಟಲ್ಲಿ ಸರ್ಚ್ ಮಾಡಿ, ಅವರ ಶೋರೂಮ್ಗಳಾಗಲಿ ಅಥವಾ ಅವರ ಡೀಲರ್ಸ್ಗಳಾಗಲಿ ಎಲ್ಲಿದ್ದಂತ ಗೊತ್ತಿಲ್ಲ, ವಿದಿನ್ ಎ ಡೇ ನನ್ನ ಗಾಡಿಗೆ ಹಾಕಿ ಕೊಟ್ಟಿದ್ದಾರೆ. ಅಂದರೆ ಅಂಥ ಸರ್ವಿಸ್ ಐ ಕಾಂಟ್ ಇಮ್ಯಾಜಿನ್. ಇದು ನಾನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛಿಸ್ತೇನೆ ಇಂಥ ಸರ್ವಿಸನ್ನು. ಇದು ಸುಳ್ಯದ ಒಂದು ಸೌಭಾಗ್ಯ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತದೆ. ಯಾಕಂತೇಳಿದರೆ ಇವರು ಇಲ್ಲೇ ಇದ್ದರೆ ಪುತ್ತೂರಿಂದ ಮಂಗಳೂರು ಅವ್ರದ್ದು ಅಥವಾ ಕಾಸರಗೋಡು, ಇಮಿಡಿಯೇಟ್ ಆನ್ ಸ್ಪಾಟ್. ಅದಕ್ಕೆ ಟೈಮೇ ತಗೊಳ್ಳೋದಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತಲೂ ಬಹಳ ಸ್ಪೀಡಾಗಿ ಅವರು ನಮ್ಮ ಎಲ್ಲ ಡಿಮಾಂಡ್ಗಳನ್ನು ಪೂರೈಸ್ತಾರೆ ಅಂತೇಳಿ ನಾನು. ಮತ್ತು ಪ್ರತಿ ವರ್ಷವೂ ಅವರಿಗೆ ಏನು ಕಾಂಪ್ಲೇಂಟ್ ಬರ್ತದೆ ಫ್ರೀಯಾಗಿ. ಈಗ ಮೊನ್ನೆ ತಾನೇ ನನಗೊಂದು ಕಾರ್ ಸೆಂಟ್ ಕೊಟ್ಟಿದ್ದಾರೆ. ಅದಕ್ಕಿಂತ ಹಿಂದೆ ಒಂದು ಟವಲ್, ಮತ್ತು ಅದಕ್ಕಿಂತ ಹಿಂದೆ ಒಂದು ಟೂಲ್ ಕಿಟ್. ಹೀಗೆ ಅದಕ್ಕಿಂತಲೂ ಹಿಂದೆ ಸ್ಟಾರ್ಟಿಂಗಲ್ಲಿ ಒಂದು ಬಾಕ್ಸ್, ವೇಸ್ಟ್ ಬಾಕ್ಸ್ ಕಾರ್ನ ಒಳಗಿಡುವಂಥ ಹೋಲ್ಡರ್. ಇವರ ಸೇವೆಯನ್ನು ನಾನು ಯಾವಾಗಲೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇಂಥವರು ಸುಳ್ಯಕ್ಕೆ ಬಹಳ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಹಾಗೂ ಇನ್ನು ಮುಂದೆಯೂ 106 ವರ್ಷ ಇವರ ಸಂಸ್ಥೆಯು ಬಾಳಿ ಬೆಳಗಲಿ ಅಂತ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸಲಿಕ್ಕೆ ಸಂತೋಷ ಪಡ್ತೇನೆ.